ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನನ್ನ ಫ್ರೆಂಡ್ ಇದು ಮ್ಯಾರೇಜ್ ರಿಸೆಪ್ಷನ್ ಇದ್ದು ವ್ಲಾಗ್ ಆಗಿರುತ್ತೆ. ನಮ್ಮ ಮಂಗಳೂರು ಸೈಡು ಮದುವೆ ಆದ ನಂತರ ರಿಸೆಪ್ಷನ್ ನಡೆಯೋದು. ನಮ್ಮ ಇಲ್ಲಿ ಬೆಂಗಳೂರು ಕಡೆ ಆದರೆ ಮದುವೆಗಿಂತ ಮುಂಚೆನೇ ರಿಸೆಪ್ಷನ್ ಆಗುತ್ತೆ. ಸೊ ಇಲ್ಲಿ ಮೇಕಪ್ ಮಾಡ್ತಾ ಇದ್ದಾರೆ ರಿಸೆಪ್ಷನ್ಗೆ. ಹಾಗೆ ನಾನೊಂದು ತುಂಬ ಥ್ಯಾಂಕ್ಸ್ ಹೇಳಬೇಕು. ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನಾನು ರಿಕ್ವೆಸ್ಟ್ ಮಾಡಿದ್ದೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ. ತುಂಬ ಜನ ಸಬ್ಸ್ಕ್ರೈಬ್ಸ್ ಮಾಡ್ಕೊಂಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ರಿಗೂ. ಇದು ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಟೆಂಪಲಲ್ಲಿ ಭರತನಾಟ್ಯನ ಕ್ಲಾಸಸ್ ಮಾಡ್ತಾಯಿದ್ರು. ಹಾಗೆ ಇದು ನಮ್ಮ ಹುಡುಗಿ ರಿಸೆಪ್ಷನ್ ಲುಕ್ ಹೇಗಿದೆ. ಹಾಗೆ ಇಲ್ಲಿ ಬಸವನ ಕಾಣಿಕೆ ಹಾಕೋದಾದರೆ ಹಾಕ್ಬೋದು ಅಂತ ಹಾಕಿದ್ರು. ಇಲ್ಲಿ ಬಸವಣ್ಣ ಸಾಕ್ತಾರೆ. ಇದು ಟೆಂಪಲ್. ರಿಸೆಪ್ಷನ್ಗೆ ರೆಡಿ ಎಲ್ಲ ಆದ ನಂತರ ಸಭೆಗೆ ಬಂದು ಮಾತಾಡ್ಬೋದು ಹುಡುಗಿ ಹಾಗೆ ಹುಡುಗ. ಯಾರ್ಯಾರು ಪರಿಚಯದವ್ರು ಇರ್ತಾರೆ ಅವ್ರ ಹತ್ರ, ಮತ್ತು ಯಾರು ಸಂಬಂಧಿಕರು ಇರ್ತಾರೆ ಅವ್ರ ಹತ್ರ ಎಲ್ಲ ಸಭೆಯಲ್ಲಿ ಬಂದು ಮಾತಾಡ್ಬೋದು. ಸೊ ಅದಾದಮೇಲೆ ಇಲ್ಲಿ ರಿಸೆಪ್ಷನಿಗೆ ಅಂತ ಒಂದು 12 ಗಂಟೆ ಹಂಗೆ ಕೂರಿಸ್ತಾರೆ. ಮತ್ತು ಬಂದವರೆಲ್ಲ ಆಶೀರ್ವದಿಸಲಿ ಅಂತ ಅಂದ್ಬಿಟ್ಟು, ಮತ್ತು ಗಿಫ್ಟ್ ಎಲ್ಲ ಕೊಡೋದಾದರೆ ಇದೇ ಟೈಮಲ್ಲಿ ಕೊಡೋದು. ಸೊ ಹಾಗಾಗಿ ಇಲ್ಲಿ ಗೌಡ್ರು ಬಂದು ಹೇಳ್ತಾರೆ, ಅಂದರೆ ರಿಸೆಪ್ಷನ್ಗೆ ಕೂರಿಸ್ತವೆ ಅಂತ ಹೇಳ್ತಾರೆ ಜೋರಾಗಿ. ಸೊ ಇದರಲ್ಲಿ ಸಾಂಗ್ ಹಾಕಿದ್ದಾರೆ, ಹಾಗಾಗಿ ಕಾಪಿರೈಟ್ ಬರುತ್ತೆ ಅಂತ ಅಂದ್ಬಿಟ್ಟು ಮ್ಯೂಟ್ ಮಾಡಿದ್ದೀನಿ. ಎಂಡ್ ತನಕನೂ ನಾನು ಇರಲಿಲ್ಲ, ಹಾಗಾಗಿ ಇದರಲ್ಲಿ ನನಗೆ ತುಂಬ ಕ್ಲಿಪ್ಪಿಂಗ್ಸ್ ಹಾಕೋದಕ್ಕೆ ಆಗೋದಿಲ್ಲ. ಯಾಕಂತಂದರೆ ನನ್ನ ಹತ್ರ ಆ ಕ್ಲಿಪ್ಪಿಂಗ್ಸ್ ಯಾವುದೂ ಇಲ್ಲ. ಸೊ ಹಾಗಾಗಿ ನನ್ನ ಹತ್ರ ಎಷ್ಟಿದೆಯೋ ಅದನ್ನು ನಾನು ಹಾಕ್ತಾಯಿದ್ದೀನಿ ಅಷ್ಟೇ. ನಾನು ಪಾಪು ಚಿಕ್ಕವಳಾಗಿರೋದ್ರಿಂದ ಸೊ ಅವಳು ತುಂಬ ಕಂಫರ್ಟ್ ಆಗಿರಲಿಲ್ಲ. ಸೊ ಹಾಗಾಗಿ ನಾನು ಬೇಗನೆ ಮನೆಗೆ ಹೋದೆ. ನಮ್ಮ ಕಡೆ ಕಂಚಲ್ಲಿ ಇಟ್ಟರೆ ಅದು ಮನೆಯವರಿಗೆ ದುಡ್ಡು ಹೋಗುತ್ತೆ ಅಂತ, ಅಂದರೆ ಅದರಲ್ಲಿ ಏನೇ ಗಿಫ್ಟ್ ಏನೇ ಆದರೂ ಅದು ಮನೆಯವ್ರಿಗೆ ಹೋಗುತ್ತೆ. ಹುಡುಗಿ ಕೈಯಲ್ಲಿ ಕೊಟ್ಟರೆ ಅದು ಹುಡುಗಿ ಹೋಗುತ್ತೆ, ಅಥವಾ ಹುಡುಗನ ಕೈಯಲ್ಲಿ ಕೊಟ್ಟರೆ ಅದು ಹುಡುಗನಿಗೆ ಹೋಗುತ್ತೆ ಅಂತ ಅರ್ಥ. ಸೊ ಹಾಗಾಗಿ ಇಲ್ಲಿ ಕಂಚು ಇಟ್ಟಿದ್ರು, ಹಾಗೆ ಹುಡುಗಿ ಕೈಯಲ್ಲೂ ಕೊಡ್ಬೋದು, ಹುಡುಗ ಕೈಯಲ್ಲೂ ಕೊಡ್ಬೋದು ಅಂತ. ನಾವು ಯಾರ ಕೈಗೆ ಕೊಡಬೇಕು ಅಂತ ನಮಗೆ ಇರುತ್ತಲ್ಲ, ಯಾರ ಕಡೆಯಿಂದ ಹೋಗಿರ್ತೀವಿ ಅಂತ ಅವ್ರಿಗೆ ಕೊಡ್ತೀವಿ ಅಷ್ಟೇ. ಇದೇ ಫ್ರೆಂಡು ನನ್ನ ಮದುವೆಗೆಲ್ಲ ಹಿಂದಿನ ದಿನವೇ ಬಂದಿದ್ದರು. ತುಂಬ ಜನ, 4-5 ಜನ ಫ್ರೆಂಡ್ಸು ಜೊತೆಗೆ ಬಂದಿದ್ದರು. ಸೊ ಹಾಗಾಗಿ ನನಗೆ ಈ ಮದುವೆನ ಮಿಸ್ ಮಾಡೋಕ್ಕೆ ನನಗಿಷ್ಟನೇ ಇರಲಿಲ್ಲ. ಹಾಗಾಗಿ ನಾನು ಹಿಂದಿನ ದಿನವೇ ಬಂದು ಮದುವೆ ಮುಗಿಸ್ಕೊಂಡು ಹೋಗೋದು ಅಂತ ಪ್ಲ್ಯಾನ್ ಮೊದಲೇ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ನಿಮಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಎಂಡ್ ತನಕ ನಿಮ್ಗೆ ಸಪೋರ್ಟ್ ಮಾಡಿದ್ದೀರಾ ಅಂತ ಹೇಳಿ. ಇದು ಲಾಸ್ಟ್ ವೀಡಿಯೋ ಆಗಿರುತ್ತೆ ಮ್ಯಾರೇಜಿದು. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋನು ಚೆನ್ನಾಗಿರುತ್ತೆ, ಬೇರೆ ಬೇರೆ ವೀಡಿಯೋಗಳನ್ನ ಹಾಕ್ತೀನಿ. ಸೊ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರಾದರೂ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ ಅಂತಂದರೆ ಇವಾಗಲೇ ಮಾಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ವೀಡಿಯೋಗಳಿಗೂ ಹೀಗೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನನಗನ್ಸಿದ ಪ್ರಕಾರ ನಾವೊಂದು ಮ್ಯಾರೇಜ್ ಅಥವಾ ಯಾರಿಗಾದರೂ ಒಂದು ಗಿಫ್ಟ್ ಮಾಡ್ತಿದ್ದೀವಿ ಅಂತಂದರೆ ಅವರಿಗೆ ಯೂಸ್ಫುಲ್ ಆಗಿರೋ ಥರ ಕೊಡಬೇಕು ಅಂತ ನನಗೆ ಒಂದು ಥಾಟು. ಅದು ಅಮೌಂಟ್ ಕೊಡ್ಬೋದು, ಅದು ಬಿಟ್ಟರೆ ಅದೊಂಥರ ಅವ್ರಿಗೆ ಯೂಸ್ ಆಗಬೇಕು. ಖಾಲಿ ಬರೀ ಗೋಡೆಗಳಿಗೆ ನೇತಾಡೋ ಗಿಫ್ಟ್ ಆದರೆ ಅದು ಅವರು ಇಟ್ಕೊತಾರ ಬಿಡ್ತಾರ, ಅದಕ್ಕಿಂತ ಜಾಸ್ತಿಯಾಗಿ 1 ವರ್ಷ 2 ವರ್ಷ ಇಟ್ಕೊತಾರೆ ಅಷ್ಟೇ. ಅದ್ರ ಮೇಲೆ ಅದನ್ನ ಇಟ್ಕೊಳ್ಳೋಕ್ಕೂ ಆಗಲ್ಲ. ಸೊ ಹಾಗಾಗಿ ನಾನು ಅಂದ್ಕೊಳ್ಳೋದು, ಯಾರಿಗಾದರೂ ಒಂದು ಗಿಫ್ಟ್ ಮಾಡಬೇಕು ಅಂತ ಇದ್ದರೆ ಅದು ಒಂದು ಅಮೌಂಟ್ ಆಗಿದ್ದರೆ ಅವ್ರಿಗೆ ಏನು ನೆಸೆಸಿಟಿ ಇರುತ್ತೋ ಅದನ್ನ ತೊಗೊತಾರೆ. ಇನ್ನೊಂದು
ನಾವು ಗಿಫ್ಟ್ ತೊಗೊಂಡು ಹೋಗಿ ಕೊಡೋದು ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ನನಗೆ ಅನಿಸಿದ್ದು. ಇದೆಲ್ಲ ಎಕ್ಸ್ಪೀರಿಯೆನ್ಸು ನನಗೆ ನನ್ನ ಮದುವೆ ಆದಮೇಲೆ ನನಗೆ ಗೊತ್ತಾಗಿದ್ದು, ನಾವು ಎಷ್ಟು ಯೂಸ್ಲೆಸ್ ಗಿಫ್ಟ್ಗಳನ್ನೆಲ್ಲ ಮಾಡ್ತೀವಲ್ವ ಅಂತ. ಸೊ ಹಾಗಾಗಿ ನಾನು ಇವಾಗ ಯಾರಿಗೂ ಫ್ರೇಮ್ಗಳಾಗಲಿ ಯಾವ ಗಿಫ್ಟ್ಗಳನ್ನೂ ನಾನು ಕೊಡಲ್ಲ. ಸೊ ನಾನು ಅಮೌಂಟೇ ಕೊಡ್ತೀನಿ ಎಲ್ಲರಿಗೂ, ಯಾರೇ ಇದಾದರೂ. ಸೊ ಇಲ್ಲಾಂದರೆ ಒಂದು ಥಾಟ್ಫುಲ್ ಆಗಿರೋ ಗಿಫ್ಟ್ಗಳನ್ನೇ ಕೊಡ್ತೀನಿ. ಹಾಗೆ ಇದು ನನ್ನ ಫ್ರೆಂಡ್ ಕಾವ್ಯನವ್ರ ಫ್ಯಾಮಿಲಿ ಎಲ್ಲ ಬಂದಿರೋದು. ಸೊ ಇದು ನಾನು ನನ್ನ ಪುಟ್ಟ ರಾಜ್ಕುಮಾರಿ. ಹಾಗೆ ಇಲ್ಲಿ ಫೋಟೋಶೂಟ್ ಇದ್ದು ಸ್ವಲ್ಪ 2 ಫೋಟೋಗಳನ್ನ ಹಾಕಿದ್ದೀನಿ ಅಷ್ಟೇ. ಆಮೇಲೆ ಇನ್ನು ಹುಡುಗನ ಮನೆಗೆ ಕಳಿಸ್ತಾರೆ, ಅದೊಂದು ಲಾಸ್ಟ್ ಕ್ಲಿಪ್ಪಿಂಗ್ಸ್ ಇದೆ. ಸೊ ಇವತ್ತಿನ ವ್ಲಾಗ್ ಅದಾದಮೇಲೆ ಎಂಡ್ ಮಾಡ್ತೀನಿ. ಸೊ ಇಲ್ಲಿ ತನಕ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿರೋದಕ್ಕೆ ತುಂಬ 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 ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೊ ಇದು ನೋಡಿ, ಈ ಒಂದು ಮೂಮೆಂಟ್ ಎಲ್ಲರ ಲೈಫಲ್ಲಿ ಬಂದಿರುತ್ತೆ, ಹೆಣ್ಮಕ್ಳ ಲೈಫಲ್ಲಿ. ಇದು ಎಷ್ಟೇ ಅಳಬಾರ್ದು ಅಂತ ಅಂದ್ಕೊತೀವಿ, ಬಟ್ ಇದನ್ನು ಮಾತ್ರ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಸೊ ಗಂಡನ ಮನೆಗೆ ಕಳಿಸೋ ಶಾಸ್ತ್ರ, ಅದರಲ್ಲೂ ಮೇಯ್ನಾಗಿ ಆ ಕಣ್ಣಲ್ಲೆಲ್ಲ ನೀರು ಬಂದುಬಿಡುತ್ತೆ. ಆ್ಯಕ್ಚುಲಿ ನಾನು ಇದರಲ್ಲಿ ಇರಲಿಲ್ಲ, ಇದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ನಾನು ಅಷ್ಟರಲ್ಲಾಗಲೇ ಮನೆಗೆ ಬಂದುಬಿಟ್ಟಿದ್ದೆ. ಸೊ ಇದು ನನ್ನ ಫ್ರೆಂಡ್ ಕಳಿಸಿರೋ ಕ್ಲಿಪ್ಪಿಂಗ್ಸ್ ಆಗಿತ್ತು. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಎಲ್ಲರೂ ವಿಶ್ ಮಾಡಿ ಅಂತ ಹೇಳ್ತೀನಿ ನನ್ನ ಫ್ರೆಂಡಿಗೆ, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.